ನಾವು ಸಿದ್ದರಾಮಯ್ಯನವರಿಗೆ ವಾಪಸ್ ಬರೋಣ ಸರ್. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎದುರಿಸಿದ ಒಂದು ಇದನ್ನ ಸಮಸ್ಯೆ ಅಂತ ಕರಿಬಹುದಾ ಅಥವಾ ಒಂದು ಕಠಿಣ ಪರಿಸ್ಥಿತಿ ಅನ್ಬೋದಾ? ಅಂದ್ರೆ ಅವ್ರು ಹೋದ್ ಬಂದ ಕಡೆ ಈಗ ಜನನೇ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ, ಜನಸಾಮಾನ್ಯರೇ ಯಾವಾಗ ಮುಖ್ಯಮಂತ್ರಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋದು ಅವ್ರಿಗೆ ಕಷ್ಟವೇ. ಅವ್ರು ಅನುಭವಿಸ್ತಾ ಇರುವ ಪರಿಸ್ಥಿತಿ ಅದಕ್ಕಿಂತ ಕಷ್ಟವಾದದ್ದು ಅಂತ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಟ್ಟದಲ್ಲಿ ಪಕ್ಷವನ್ನ ಯಾವುದೇ ಒಂದು ನಿಷ್ಪಕ್ಷಪಾತ ಧೋರಣೆಯಿಂದ ನಡೆಸಬೇಕು. ಅದ್ರ ಜೊತೆಗಿನ ಪಕ್ಷದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಅವರ ಬಣದ ಜನಗಳು ಹೇಳುವ ಹೇಳಿಕೆಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ಯಾವ ಶಿಸ್ತು ಕ್ರಮವನ್ನು ತಗೊಳ್ಳೋಕಾಗೋದಿಲ್ಲ. ಅದರ ಆಚೆ ಈಗ ನಾವು ಮಾಧ್ಯಮದಲ್ಲಿ ಮಾತಾಡಿ 2-3 ವರ್ಷ ಈ ಒಂದು ಆಪ್ಟಿಕ್ಸ್ ಇಂದ ಜನ ಕೂಡ ಈಗ ನಿರೀಕ್ಷೆ ಮಾಡಕ್ ಶುರು ಮಾಡಿದ್ದಾರೆ ಯಾವಾಗ ಇದು ಬದಲಾವಣೆ ಆಗುತ್ತೆ ಅಂತ ಹೇಳಿ. ಆ ಜನರಿಗೆ ಏನನ್ನು ಹೇಳ್ಬೇಕು ಡಿ ಕೆ ಶಿವಕುಮಾರ್? ಅದನ್ನ ಹೇಳ್ತಿದ್ದಾರೆ ಬಿಡಿ. ಅದೇನು ನಾನು ಪಾರ್ಟಿ ಕಾರ್ಯಕರ್ತನಾಗಿ ಇರ್ತೇನೆ, ನನಗೆ ದೊಡ್ಡ ಮಹತ್ವಾಕಾಂಕ್ಷೆ ಇಲ್ಲ, ಅಥವಾ ನಾನು ಬಣ ರಾಜಕೀಯ ಮಾಡೋದಿಲ್ಲ ಅದನ್ನ ಹೇಳ್ತಿದ್ದಾರೆ. ಸರಿಯಾಗೇನೆ ಹೇಳ್ತಿದ್ದಾರೆ, ಆ ಮಾತು ಬೇರೆ. ಆದ್ರೆ ಒಳಗಡೆ ಡಿ ಕೆ ಶಿವಕುಮಾರ್ ಮನಸ್ಸಿನ ಒಳಗಡೆ ಇದೊಂದು ರೀತಿಯ ಏನಂತಾರೆ, ಇದೊಂದು ರೀತಿಯ ಗೊಂದಲ ಅನ್ನೋದಕ್ಕಿಂತ ಒಂದು ರೀತಿಯ ಡಿಸ್ಟರ್ಬೆನ್ಸ್, ಸ್ಟ್ರೆಸ್, ಸ್ವಲ್ಪ ಒತ್ತಡ, ಮಾನಸಿಕ ಒತ್ತಡವನ್ನು ಹಾಕೋದ್ರಲ್ಲಿ ಸಂಶಯ ಇಲ್ಲ. ಈಗ ದಲಿತ ಸಿಎಂ ವಿಚಾರನೆ ಮತ್ತೊಮ್ಮೆ ಪ್ರಸ್ತಾಪಕ್ಕೆ ಬರ್ತಾ ಇರೋದ್ರಿಂದ ಸರ್, ಈಗ ಇದನ್ನ ಡಿ ಕೆ ಶಿವಕುಮಾರ್ ಅವರ ಬಣವೇ ಕಲ್ಸ್ಕೊಡ್ತು ಅಂತ ಹೇಳಿ ನಾಳೆ ದಿನ ಒಂದು ಆರೋಪ ಕೂಡ ಬಂದ್ಬಿಡಬಹುದು. ಈಗ ಹೇಗೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಕೆಲವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ರೀತಿ ಅಲ್ವಾ ಡಿ ಕೆ ಶಿವಕುಮಾರ್ ಅವರ ಪರವಾಗೂ ಕೂಡ ಕೆಲ ಶಾಸಕರು ಹೋಗಿದ್ದು, ಪ್ರಯತ್ನ ಪಟ್ಟಿದ್ದು? ಅಲ್ಲ, ಬಹುಶಃ ಅದೇ ಕಾರಣಕ್ಕೆ ಏನು ಹೈಕಮಾಂಡ್ ಸ್ವಲ್ಪ ಈ ಒಂದು ವಿವಾದದಿಂದ ಅನೇಕ ಬಣಗಳು ಅವರ ನಾಯಕರಿಗೆ ಕಾಲ ಕೊಡ್ತಾ ಇಲ್ಲ, ಅವರನ್ನು ಮೀಟ್ ಮಾಡ್ತಾ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಹೇಳಿದ್ ನಿಜ. ಡಿ ಕೆ ಶಿವಕುಮಾರ್ 2023 ಚುನಾವಣೆಯ ಸಂದರ್ಭದಲ್ಲಿ ಅಂದಿದ್ದು ನಿಜ. ನಾವು ದಲಿತ ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಹಿಂದೆ ಸರಿತೇನೆ ಒಂದು ಪೈಪೋಟಿಯಿಂದ ಅಂತ ಅಂದಿದ್ದು ನಿಜ. ಬಟ್ ಅದನ್ನ ಆಗ ಕೂಡ ಸಿದ್ದರಾಮಯ್ಯ ಆಗದೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರನ್ನೇ ತಗೊಂಡು ಹೇಳಿದ್ದು ಅವಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಲಿ ಅನ್ನೋ ಒಂದು ವಿಚಾರ ಇದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ವಾಸ್ ಫಿಟ್ ಕ್ಯಾಂಡಿಡೇಟ್. ಅವ್ರಿಗೆ ಸಲ್ಲಬೇಕಾದ ಸ್ಥಾನ ಸಲ್ಲಬೇಕಾಗಿತ್ತು, ಅವಾಗ ಹಿಂದಿನ ಸಲ್ಲಬೇಕಾಗಿತ್ತು. ಹೀಗಾಗಿ ಎಸ್, ದೇರ್ ವಾಸ್ ಅನ್ ಆಬ್ಜೆಕ್ಟಿವ್ ಆಫ್ ಡೈವರ್ಟಿಂಗ್ ದ ಅಟೆನ್ಷನ್. ಅಟ್ ದ ಸೇಮ್ ಟೈಮ್ ಖರ್ಗೆ ವಾಸ್ ವೆರಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ನಾವು ಸಿದ್ದರಾಮಯ್ಯನವರಿಗೆ ವಾಪಸ್ ಬರೋಣ ಸರ್. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎದುರಿಸಿದ ಒಂದು ಇದನ್ನ ಸಮಸ್ಯೆ ಅಂತ ಕರಿಬಹುದಾ ಅಥವಾ ಒಂದು ಕಠಿಣ ಪರಿಸ್ಥಿತಿ ಅನ್ಬೋದಾ? ಅಂದ್ರೆ ಅವ್ರು ಹೋದ್ ಬಂದ ಕಡೆ ಈಗ ಜನನೇ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ, ಜನಸಾಮಾನ್ಯರೇ ಯಾವಾಗ ಮುಖ್ಯಮಂತ್ರಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋದು ಅವ್ರಿಗೆ ಕಷ್ಟವೇ. ಅವ್ರು ಅನುಭವಿಸ್ತಾ ಇರುವ ಪರಿಸ್ಥಿತಿ ಅದಕ್ಕಿಂತ ಕಷ್ಟವಾದದ್ದು ಅಂತ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಟ್ಟದಲ್ಲಿ ಪಕ್ಷವನ್ನ ಯಾವುದೇ ಒಂದು ನಿಷ್ಪಕ್ಷಪಾತ ಧೋರಣೆಯಿಂದ ನಡೆಸಬೇಕು. ಅದ್ರ ಜೊತೆಗಿನ ಪಕ್ಷದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಅವರ ಬಣದ ಜನಗಳು ಹೇಳುವ ಹೇಳಿಕೆಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ಯಾವ ಶಿಸ್ತು ಕ್ರಮವನ್ನು ತಗೊಳ್ಳೋಕಾಗೋದಿಲ್ಲ. ಅದರ ಆಚೆ ಈಗ ನಾವು ಮಾಧ್ಯಮದಲ್ಲಿ ಮಾತಾಡಿ 2-3 ವರ್ಷ ಈ ಒಂದು ಆಪ್ಟಿಕ್ಸ್ ಇಂದ ಜನ ಕೂಡ ಈಗ ನಿರೀಕ್ಷೆ ಮಾಡಕ್ ಶುರು ಮಾಡಿದ್ದಾರೆ ಯಾವಾಗ ಇದು ಬದಲಾವಣೆ ಆಗುತ್ತೆ ಅಂತ ಹೇಳಿ. ಆ ಜನರಿಗೆ ಏನನ್ನು ಹೇಳ್ಬೇಕು ಡಿ ಕೆ ಶಿವಕುಮಾರ್? ಅದನ್ನ ಹೇಳ್ತಿದ್ದಾರೆ ಬಿಡಿ. ಅದೇನು ನಾನು ಪಾರ್ಟಿ ಕಾರ್ಯಕರ್ತನಾಗಿ ಇರ್ತೇನೆ, ನನಗೆ ದೊಡ್ಡ ಮಹತ್ವಾಕಾಂಕ್ಷೆ ಇಲ್ಲ, ಅಥವಾ ನಾನು ಬಣ ರಾಜಕೀಯ ಮಾಡೋದಿಲ್ಲ ಅದನ್ನ ಹೇಳ್ತಿದ್ದಾರೆ. ಸರಿಯಾಗೇನೆ ಹೇಳ್ತಿದ್ದಾರೆ, ಆ ಮಾತು ಬೇರೆ. ಆದ್ರೆ ಒಳಗಡೆ ಡಿ ಕೆ ಶಿವಕುಮಾರ್ ಮನಸ್ಸಿನ ಒಳಗಡೆ ಇದೊಂದು ರೀತಿಯ ಏನಂತಾರೆ, ಇದೊಂದು ರೀತಿಯ ಗೊಂದಲ ಅನ್ನೋದಕ್ಕಿಂತ ಒಂದು ರೀತಿಯ ಡಿಸ್ಟರ್ಬೆನ್ಸ್, ಸ್ಟ್ರೆಸ್, ಸ್ವಲ್ಪ ಒತ್ತಡ, ಮಾನಸಿಕ ಒತ್ತಡವನ್ನು ಹಾಕೋದ್ರಲ್ಲಿ ಸಂಶಯ ಇಲ್ಲ. ಈಗ ದಲಿತ ಸಿಎಂ ವಿಚಾರನೆ ಮತ್ತೊಮ್ಮೆ ಪ್ರಸ್ತಾಪಕ್ಕೆ ಬರ್ತಾ ಇರೋದ್ರಿಂದ ಸರ್, ಈಗ ಇದನ್ನ ಡಿ ಕೆ ಶಿವಕುಮಾರ್ ಅವರ ಬಣವೇ ಕಲ್ಸ್ಕೊಡ್ತು ಅಂತ ಹೇಳಿ ನಾಳೆ ದಿನ ಒಂದು ಆರೋಪ ಕೂಡ ಬಂದ್ಬಿಡಬಹುದು. ಈಗ ಹೇಗೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಕೆಲವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ರೀತಿ ಅಲ್ವಾ ಡಿ ಕೆ ಶಿವಕುಮಾರ್ ಅವರ ಪರವಾಗೂ ಕೂಡ ಕೆಲ ಶಾಸಕರು ಹೋಗಿದ್ದು, ಪ್ರಯತ್ನ ಪಟ್ಟಿದ್ದು? ಅಲ್ಲ, ಬಹುಶಃ ಅದೇ ಕಾರಣಕ್ಕೆ ಏನು ಹೈಕಮಾಂಡ್ ಸ್ವಲ್ಪ ಈ ಒಂದು ವಿವಾದದಿಂದ ಅನೇಕ ಬಣಗಳು ಅವರ ನಾಯಕರಿಗೆ ಕಾಲ ಕೊಡ್ತಾ ಇಲ್ಲ, ಅವರನ್ನು ಮೀಟ್ ಮಾಡ್ತಾ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಹೇಳಿದ್ ನಿಜ. ಡಿ ಕೆ ಶಿವಕುಮಾರ್ 2023 ಚುನಾವಣೆಯ ಸಂದರ್ಭದಲ್ಲಿ ಅಂದಿದ್ದು ನಿಜ. ನಾವು ದಲಿತ ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಹಿಂದೆ ಸರಿತೇನೆ ಒಂದು ಪೈಪೋಟಿಯಿಂದ ಅಂತ ಅಂದಿದ್ದು ನಿಜ. ಬಟ್ ಅದನ್ನ ಆಗ ಕೂಡ ಸಿದ್ದರಾಮಯ್ಯ ಆಗದೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರನ್ನೇ ತಗೊಂಡು ಹೇಳಿದ್ದು ಅವಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಲಿ ಅನ್ನೋ ಒಂದು ವಿಚಾರ ಇದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ವಾಸ್ ಫಿಟ್ ಕ್ಯಾಂಡಿಡೇಟ್. ಅವ್ರಿಗೆ ಸಲ್ಲಬೇಕಾದ ಸ್ಥಾನ ಸಲ್ಲಬೇಕಾಗಿತ್ತು, ಅವಾಗ ಹಿಂದಿನ ಸಲ್ಲಬೇಕಾಗಿತ್ತು. ಹೀಗಾಗಿ ಎಸ್, ದೇರ್ ವಾಸ್ ಅನ್ ಆಬ್ಜೆಕ್ಟಿವ್ ಆಫ್
diverting the attention. At the same time, Kharge was very well deserving candidate. ಈ ನಾವು ಸಿದ್ದರಾಮಯ್ಯನವರಿಗೆ ವಾಪಸ್ ಬರೋಣ ಸರ್. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎದುರಿಸಿದ ಒಂದು ಇದನ್ನ ಸಮಸ್ಯೆ ಅಂತ ಕರಿಬಹುದಾ ಅಥವಾ ಒಂದು ಕಠಿಣ ಪರಿಸ್ಥಿತಿ ಅನ್ಬೋದಾ? ಅಂದ್ರೆ ಅವ್ರು ಹೋದ್ ಬಂದ ಕಡೆ ಈಗ ಜನನೇ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ, ಜನಸಾಮಾನ್ಯರೇ ಯಾವಾಗ ಮುಖ್ಯಮಂತ್ರಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋದು ಅವ್ರಿಗೆ ಕಷ್ಟವೇ. ಅವ್ರು ಅನುಭವಿಸ್ತಾ ಇರುವ ಪರಿಸ್ಥಿತಿ ಅದಕ್ಕಿಂತ ಕಷ್ಟವಾದದ್ದು ಅಂತ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಟ್ಟದಲ್ಲಿ ಪಕ್ಷವನ್ನ ಯಾವುದೇ ಒಂದು ನಿಷ್ಪಕ್ಷಪಾತ ಧೋರಣೆಯಿಂದ ನಡೆಸಬೇಕು. ಅದ್ರ ಜೊತೆಗಿನ ಪಕ್ಷದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಅವರ ಬಣದ ಜನಗಳು ಹೇಳುವ ಹೇಳಿಕೆಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ಯಾವ ಶಿಸ್ತು ಕ್ರಮವನ್ನು ತಗೊಳ್ಳೋಕಾಗೋದಿಲ್ಲ. ಅದ್ರ ಆಚೆ ಈಗ ನಾವು ಮಾಧ್ಯಮದಲ್ಲಿ ಮಾತಾಡಿ 2-3 ವರ್ಷ ಮಾಡಿ ಈ ಒಂದು ಆಪ್ಟಿಕ್ಸ್ ಇಂದ ಜನ ಕೂಡ ಈಗ ನಿರೀಕ್ಷೆ ಮಾಡಕ್ ಶುರು ಮಾಡಿದ್ದಾರೆ ಯಾವಾಗ ಇದು ಬದಲಾವಣೆ ಆಗುತ್ತೆ ಅಂತೇಳಿ. ಆ ಜನರಿಗೆ ಏನನ್ನು ಹೇಳ್ಬೇಕು ಡಿ ಕೆ ಶಿವಕುಮಾರ್? ಅದನ್ನ ಹೇಳ್ತಿದ್ದಾರೆ ಬಿಡಿ. ಅದನ್ನು ನಾನು ಪಾರ್ಟಿ ಕಾರ್ಯಕರ್ತನಾಗಿ ಇರ್ತೇನೆ, ನನಗೆ ದೊಡ್ಡ ಮಹತ್ವಾಕಾಂಕ್ಷೆ ಇಲ್ಲ ಅಥವಾ ನಾನು ಬಣ ರಾಜಕೀಯ ಮಾಡೋದಿಲ್ಲ ಅದೆಲ್ಲ ಹೇಳ್ತಿದ್ದಾರೆ. ಸರಿಯಾಗೇನೆ ಹೇಳ್ತಿದ್ದಾರೆ, ಆ ಮಾತು ಬೇರೆ. ಆದ್ರೆ ಒಳಗಡೆ ಡಿ ಕೆ ಶಿವಕುಮಾರ್ ಮನಸ್ಸಿನ ಒಳಗಡೆ ಇದೊಂದು ರೀತಿಯ ಏನಂತಾರೆ, ಇದೊಂದು ರೀತಿಯ ಗೊಂದಲ ಅನ್ನೋದಕ್ಕಿಂತ ಒಂದು ರೀತಿಯ ಕಾಲ್ ಡಿಸ್ಟರ್ಬೆನ್ಸ್, ಸ್ಟ್ರೆಸ್, ಸ್ವಲ್ಪ ಒತ್ತಡ, ಮಾನಸಿಕ ಒತ್ತಡವನ್ನು ಹಾಕೋದ್ರಲ್ಲಿ ಸಂಶಯ ಇಲ್ಲ. ಈಗ ದಲಿತ ಸಿಎಂ ವಿಚಾರನೆ ಮತ್ತೊಮ್ಮೆ ಪ್ರಸ್ತಾಪಕ್ಕೆ ಬರ್ತಾ ಇರೋದ್ರಿಂದ ಸರ್, ಈಗ ಇದನ್ನ ಡಿ ಕೆ ಶಿವಕುಮಾರ್ ಅವರ ಬಣವೇ ಕಲ್ಸ್ಕೊಡ್ತು ಅಂತ ಹೇಳಿ ನಾಳೆ ದಿನ ಒಂದು ಆರೋಪ ಕೂಡ ಬಂದ್ಬಿಡಬಹುದು. ಈಗ ಹೇಗೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಕೆಲವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ರೀತಿ ಅಲ್ವಾ ಡಿ ಕೆ ಶಿವಕುಮಾರ್ ಅವರ ಪರವಾಗೂ ಕೂಡ ಕೆಲ ಶಾಸಕರು ಹೋಗಿದ್ದು, ಪ್ರಯತ್ನ ಪಟ್ಟಿದ್ದು? ಅಲ್ಲ, ಬಹುಶಃ ಅದೇ ಕಾರಣಕ್ಕೆ ಏನು ಹೈಕಮಾಂಡ್ ಸ್ವಲ್ಪ ಈ ಒಂದು ವಿವಾದದಿಂದ ಅನೇಕ ಬಣಗಳು ಅವರ ನಾಯಕರುಗಳಿಗೆ ಕಾಲ ಕೊಡ್ತಾ ಇಲ್ಲ, ಅವರನ್ನು ಮೀಟ್ ಮಾಡ್ತಾ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ನೀವು ಹೇಳಿದ್ ನಿಜ. ಡಿ ಕೆ ಶಿವಕುಮಾರ್ 2023 ಚುನಾವಣೆಯ ಸಂದರ್ಭದಲ್ಲಿ ಅಂದಿತ್ತು ನಿಜ, ನಾವು ದಲಿತ ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಹಿಂದೆ ಸರಿತೇನೆ ಒಂದು ಪೈಪೋಟಿಯಿಂದ ಅಂತ ಅಂದಿತ್ತು ನಿಜ. ಬಟ್ ಅದನ್ನ ಆಗ ಕೂಡ ಸಿದ್ದರಾಮಯ್ಯ ಆಗದೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರನ್ನೇ ತಗೊಂಡು ಹೇಳಿದ್ದು ಅವಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಲಿ ಅನ್ನೋ ಒಂದು ವಿಚಾರ ಇದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ವಾಸ್ ಫಿಟ್ ಕ್ಯಾಂಡಿಡೇಟ್. ಅವ್ರಿಗೆ ಸಲ್ಲಬೇಕಾದ ಸ್ಥಾನ ಸಲ್ಲಬೇಕಾಗಿತ್ತು, ಅವಾಗ ಹಿಂದಿನ ಸಲ್ಲಬೇಕಾಗಿತ್ತು. ಹೀಗಾಗಿ ಎಸ್, ದೇರ್ ವಾಸ್ ಅನ್ ಆಬ್ಜೆಕ್ಟಿವ್ ಆಫ್ ಡೈವರ್ಟಿಂಗ್ ದ ಅಟೆನ್ಷನ್. ಅಟ್ ದ ಸೇಮ್ ಟೈಮ್ ಖರ್ಗೆ ವಾಸ್ ವೆರಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಈ ನಾವು ಸಿದ್ದರಾಮಯ್ಯನವರಿಗೆ ವಾಪಸ್ ಬರೋಣ ಸರ್. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎದುರಿಸಿದ ಒಂದು ಇದನ್ನ ಸಮಸ್ಯೆ ಅಂತ ಕರಿಬಹುದಾ ಅಥವಾ ಒಂದು ಕಠಿಣ ಪರಿಸ್ಥಿತಿ ಅನ್ಬೋದಾ? ಅಂದ್ರೆ ಅವ್ರು ಹೋದ್ ಬಂದ ಕಡೆ ಈಗ ಜನನೇ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ, ಜನಸಾಮಾನ್ಯರೇ ಯಾವಾಗ ಮುಖ್ಯಮಂತ್ರಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋದು ಅವ್ರಿಗೆ ಕಷ್ಟವೇ. ಅವ್ರು ಅನುಭವಿಸ್ತಾ ಇರುವ ಪರಿಸ್ಥಿತಿ ಅದಕ್ಕಿಂತ ಕಷ್ಟವಾದದ್ದು ಅಂತ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಟ್ಟದಲ್ಲಿ ಪಕ್ಷವನ್ನ ಯಾವುದೇ ಒಂದು ನಿಷ್ಪಕ್ಷಪಾತ ಧೋರಣೆಯಿಂದ ನಡೆಸಬೇಕು. ಅದ್ರ ಜೊತೆಗಿನ ಪಕ್ಷದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಅವರ ಬಣದ ಜನಗಳು ಹೇಳುವ ಹೇಳಿಕೆಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ಯಾವ ಶಿಸ್ತು ಕ್ರಮವನ್ನು ತಗೊಳ್ಳೋಕಾಗೋದಿಲ್ಲ. ಅದ್ರ ಆಚೆ ಈಗ ನಾವು ಮಾಧ್ಯಮದಲ್ಲಿ ಮಾತಾಡಿ 2-3 ವರ್ಷ ಮಾಡಿ ಈ ಒಂದು ಆಪ್ಟಿಕ್ಸ್ ಇಂದ ಜನ ಕೂಡ ಈಗ ನಿರೀಕ್ಷೆ ಮಾಡಕ್ ಶುರು ಮಾಡಿದ್ದಾರೆ ಯಾವಾಗ ಇದು ಬದಲಾವಣೆ ಆಗುತ್ತೆ ಅಂತೇಳಿ. ಆ ಜನರಿಗೆ ಏನನ್ನು ಹೇಳ್ಬೇಕು ಡಿ ಕೆ ಶಿವಕುಮಾರ್? ಅದನ್ನ ಹೇಳ್ತಿದ್ದಾರೆ ಬಿಡಿ. ಅದನ್ನು ನಾನು ಪಾರ್ಟಿ ಕಾರ್ಯಕರ್ತನಾಗಿ ಇರ್ತೇನೆ, ನನಗೆ ದೊಡ್ಡ ಮಹತ್ವಾಕಾಂಕ್ಷೆ ಇಲ್ಲ ಅಥವಾ ನಾನು ಬಣ ರಾಜಕೀಯ ಮಾಡೋದಿಲ್ಲ ಅದೆಲ್ಲ ಹೇಳ್ತಿದ್ದಾರೆ. ಸರಿಯಾಗೇನೆ ಹೇಳ್ತಿದ್ದಾರೆ, ಆ ಮಾತು ಬೇರೆ. ಆದ್ರೆ ಒಳಗಡೆ ಡಿ ಕೆ ಶಿವಕುಮಾರ್ ಮನಸ್ಸಿನ ಒಳಗಡೆ ಇದೊಂದು ರೀತಿಯ ಏನಂತಾರೆ, ಇದೊಂದು ರೀತಿಯ ಗೊಂದಲ ಅನ್ನೋದಕ್ಕಿಂತ ಒಂದು ರೀತಿಯ ಕಾಲ್ ಡಿಸ್ಟರ್ಬೆನ್ಸ್, ಸ್ಟ್ರೆಸ್, ಸ್ವಲ್ಪ ಒತ್ತಡ, ಮಾನಸಿಕ ಒತ್ತಡವನ್ನು ಹಾಕೋದ್ರಲ್ಲಿ ಸಂಶಯ ಇಲ್ಲ. ಈಗ ದಲಿತ ಸಿಎಂ ವಿಚಾರನೆ ಮತ್ತೊಮ್ಮೆ ಪ್ರಸ್ತಾಪಕ್ಕೆ ಬರ್ತಾ ಇರೋದ್ರಿಂದ ಸರ್, ಈಗ ಇದನ್ನ ಡಿ ಕೆ ಶಿವಕುಮಾರ್ ಅವರ ಬಣವೇ ಕಲ್ಸ್ಕೊಡ್ತು ಅಂತ ಹೇಳಿ ನಾಳೆ ದಿನ ಒಂದು ಆರೋಪ ಕೂಡ ಬಂದ್ಬಿಡಬಹುದು. ಈಗ ಹೇಗೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಕೆಲವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ರೀತಿ ಅಲ್ವಾ ಡಿ ಕೆ ಶಿವಕುಮಾರ್ ಅವರ ಪರವಾಗೂ ಕೂಡ ಕೆಲ ಶಾಸಕರು ಹೋಗಿದ್ದು, ಪ್ರಯತ್ನ ಪಟ್ಟಿದ್ದು? ಅಲ್ಲ, ಬಹುಶಃ ಅದೇ ಕಾರಣಕ್ಕೆ ಏನು ಹೈಕಮಾಂಡ್ ಸ್ವಲ್ಪ ಈ ಒಂದು ವಿವಾದದಿಂದ ಅನೇಕ ಬಣಗಳು ಅವರ ನಾಯಕರುಗಳಿಗೆ ಕಾಲ ಕೊಡ್ತಾ ಇಲ್ಲ, ಅವರನ್ನು ಮೀಟ್ ಮಾಡ್ತಾ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ನೀವು ಹೇಳಿದ್ ನಿಜ. ಡಿ ಕೆ ಶಿವಕುಮಾರ್ 2023 ಚುನಾವಣೆಯ ಸಂದರ್ಭದಲ್ಲಿ ಅಂದಿತ್ತು ನಿಜ, ನಾವು ದಲಿತ ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಹಿಂದೆ ಸರಿತೇನೆ ಒಂದು ಪೈಪೋಟಿಯಿಂದ ಅಂತ ಅಂದಿತ್ತು ನಿಜ. ಬಟ್ ಅದನ್ನ ಆಗ ಕೂಡ ಸಿದ್ದರಾಮಯ್ಯ ಆಗದೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರನ್ನೇ ತಗೊಂಡು ಹೇಳಿದ್ದು ಅವಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಲಿ ಅನ್ನೋ ಒಂದು ವಿಚಾರ ಇದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ವಾಸ್ ಫಿಟ್ ಕ್ಯಾಂಡಿಡೇಟ್.
ಅವ್ರಿಗೆ ಸಲ್ಲಬೇಕಾದ ಸ್ಥಾನ ಸಲ್ಲಬೇಕಾಗಿತ್ತು, ಅವಾಗ ಹಿಂದಿನ ಸಲ್ಲಬೇಕಾಗಿತ್ತು. ಹೀಗಾಗಿ ಎಸ್, ದೇರ್ ವಾಸ್ ಅನ್ ಆಬ್ಜೆಕ್ಟಿವ್ ಆಫ್ ಡೈವರ್ಟಿಂಗ್ ದ ಅಟೆನ್ಷನ್. ಅಟ್ ದ ಸೇಮ್ ಟೈಮ್ ಖರ್ಗೆ ವಾಸ್ ವೆರಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್.